ಬೇಕೇ ಬೇಕು ನ್ಯಾಯ ಬೇಕು 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 ಬೇಕೇ ನ್ಯಾಯ ಬೇಕು. ನಿಲ್ಸಿ ನಿಲ್ಸಿ. ಈಗಲೇ ಜನಗಳು ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡು ಸಾಕಪ್ಪ ಅಂತ ಉಸಿರು ಬಿಡ್ತಾ ಇದ್ದಾರೆ. ಕೆಲ್ಸಕ್ಕೆ ಬಾರ್ದಿರೋ ಪ್ರತಿಭಟನೆಗಳನ್ನ ಮಾಡ್ಕೊಂಡು ಜನಗಳಿಗೆ ತೊಂದರೆ ಕೊಡ್ತಿದ್ರೆ ನಡೀರಿ ಮನೆಗೆ. ಹಲೋ ಇನ್ಸ್ಪೆಕ್ಟ್ರೆ, ಇದು ಪ್ರಜಾಪ್ರಭುತ್ವ ದೇಶ. ಇಲ್ಲಿ ಪ್ರತಿಯೊಬ್ಬರಿಗೂ ಪ್ರತಿಭಟನೆ ಮಾಡುವ ಹಕ್ಕಿದೆ. ಹೌದು, ಇಲ್ಲಿ ಎಲ್ರಿಗೂ ಪ್ರತಿಭಟನೆ ಮಾಡೋ ಹಕ್ಕಿದೆ. ಆದ್ರೆ ಯಾವುದ್ರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀರಾ ಹೇಳಿ? ಯಾವುದರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀರಾ? ಕಿಸ್ ಆಫ್ ಲವ್ ವಿರೋಧಿಗಳ ವಿರುದ್ಧ. ಸರ್ಕಾರ ಕಿಸ್ ಆಫ್ ಲವ್ ನ ಆಚರಣೆ ಮಾಡ್ಲಿಕ್ಕೆ ಅವಕಾಶ ಕೊಡ್ಲೇಬೇಕು ಅಂತ. ಅಲ್ಲ ರೀ, ನಾವೇನ್ ಬರೀ ಲವರ್ಸ್ಗಳು ಸೇರಿ ಕಿಸ್ ಆಫ್ ಲವ್ ಆಚರಿಸ್ಕೊಳ್ತೀವಿ ಅಂತ ಅಂದ್ವಾ? ನಮ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಸೇರಿ ನಮ್ ಸ್ನೇಹ ಪ್ರೀತಿನ ಹಂಚ್ಕೊಳ್ತೀವಿ ಅಂದ್ರೆ ಅದಕ್ಕೂ ಕಲ್ಲಾಗ್ತಿರಲ್ರಿ. ಹೇಳ್ಕೊಳಕ್ಕೆ ನಮ್ದು ಸ್ವತಂತ್ರ ಭಾರತ. ಇಲ್ಲಿ ಲವರ್ಸ್ಗಳು ಲವರ್ಸ್ ಡೇ ಮಾಡಿದ್ರು ತಪ್ಪು, ಕಿಸ್ ಆಫ್ ಲವ್ ಮಾಡಿದ್ರು ತಪ್ಪು, ಪಬ್ಗೆ ಹೋದ್ರು ತಪ್ಪು, ಕ್ಲಬ್ಗೆ ಹೋದ್ರು ತಪ್ಪು. ಇದೇನ್ರಿ ದೌರ್ಜನ್ಯ? ಲೈಫ್ ಎಂಜಾಯ್ ಮಾಡೋಕೆ ಬಿಡವಲ್ಲ, ಬರೀ ಮಾತಿನ ಅಷ್ಟೇನಾ ಸ್ವಾತಂತ್ರ್ಯ ಹೇಳಿ? ಹೆತ್ತವ್ರ ಮುಖನು ನೋಡದೆ ಹಗಲು ರಾತ್ರಿ ಚಳಿ ಮಳೆ ಬಿಸಿಲು ಒಂದೇ ನಮ್ ಯೋಧರು ದೇಶ ಕಾಯ್ತಾ ಇರೋದು ನೀವು ವ್ಯಾಲೆಂಟೈನ್ಸ್ ಡೇ, ಕಿಸ್ ಆಫ್ ಲವ್, ಕ್ಲಬ್ ಪಬ್ಬು ಅಂತ ಮಜಾ ಮಾಡ್ಕೊಂಡಿರಕ್ಕಲ್ಲ. ಅಲ್ಲಿ ನಮ್ ನಾಯಕರು ನಿಮ್ಮ ಯುವಶಕ್ತಿನ ನಂಬ್ಕೊಂಡು ಸ್ಕಿಲ್ ಇಂಡಿಯಾ ಅಂತ ಇದ್ರೆ ನೀವು ಕಿಸ್ ಇಂಡಿಯಾ ಕಿಲ್ ಇಂಡಿಯಾ ಅಂತ ರೋಡಿಗೆ ಬಂದು ನಿಂತಿದ್ದೀರಾ. ಇದೇನಾ ಮನೆಯಲ್ಲಿ ಅಪ್ಪ ಅಮ್ಮ ಹೇಳ್ಕೊಟ್ಟಿರೋದು? ಇದೇನಾ ಕಾಲೇಜ್ನಲ್ಲಿ ನೀವು ಕಲಿತಾ ಇರೋದು? ಸಾವಿರಾರು ವರ್ಷಗಳ ಇತಿಹಾಸ ಇದೆ ನಮ್ಮ ಸಂಸ್ಕೃತಿಗೆ. 200 ವರ್ಷ ಆಳ್ದೋರ್ ದೆವ್ವ ಮೆಟ್ಕೊಂಡಿದೆ ನಿಮ್ಗೆಲ್ಲ. ಇವೆಲ್ಲ ನಮ್ ಸಂಸ್ಕೃತಿ ಅಲ್ಲ. ಭಾರತ ಅನ್ನೋ ಹೆಸರಲ್ಲಿ ಎಲ್ಲ ಇದೆ. ಈ ದೇಶದ ಮಣ್ಣ ಕಣ ಕಣದಲ್ಲೂ ಶಕ್ತಿ ಇದೆ, ಗಂಧ ಇದೆ. ಒಂದೊಂದು ಹಬ್ಬಕ್ಕೂ ಒಂದೊಂದು ಐತಿಹಾಸಿಕ ಕಥೆ ಇದೆ. ಇಂಥ ಮಣ್ಣಲ್ಲಿ ನಮಗೆ ನಿಮಗೆ ಪವಿತ್ರವಾದ ಮಾನವ ಜನ್ಮ ಸಿಕ್ಕಿದೆ. ಜೀವನ ಮಾಡೋದಕ್ಕೆ ಬೇಕಾದಷ್ಟು ಪಾಠ ಇದೆ. ಗಾಂಧೀಜಿ, ವಿವೇಕಾನಂದ, ವಿಶ್ವೇಶ್ವರಯ್ಯ, ಅಂಬೇಡ್ಕರ್ ಅಂತ ಆದರ್ಶವಾದಿಗಳ ಆದರ್ಶವಿದೆ. ಮುಕ್ಕೋಟಿ ದೇವರುಗಳ ಆಶೀರ್ವಾದ ನಮಗಿದೆ. ಅರ್ಥ ಮಾಡ್ಕೊಳ್ಳಿ. ಇನ್ಸ್ಪೆಕ್ಟರ್, ಒಳ್ಳೆ ಮಾತಿಂದ ಹೇಳಿ, ಕೇಳಲಿಲ್ಲ ಅಂದ್ರೆ ಒದ್ದು ಓಡಿಸಿ. ಎಸ್ ಸರ್. ಅಮ್ಮ 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 ಬಿಡಮ್ಮ. ಬಿಡು 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 ಬಿಡು, ಪರವಾಗಿಲ್ಲ. ಬೇಡ, ನೀ ಬಾ ಅಮ್ಮ. ಏನೋ ಇದು, ಕೂತ್ಕೊಮ್ಮ. ಅಮ್ಮ, ನನ್ನಿಷ್ಟೆತ್ರ ಬೆಳೆಸೋದಕ್ಕೆ ನಿಮ್ ಕೈ ಎಷ್ಟು ದುಡ್ದಿವೆ, ಕಾಲು ಎಷ್ಟು ಸೌದಿವೆ. ಸಾಕಮ್ಮ, ನೀವಿಲ್ಲಿವರೆಗೂ ಕಷ್ಟಪಟ್ಟಿದ್ದು. ಸರ್ಕಾರ ಅರಮನೆ ಅಂತ ಮನೆ ಕೊಟ್ಟಿದೆ, ಕೆಲಸ ಮಾಡೋದಕ್ಕೆ ಜನ ಇದ್ದಾರೆ. ನೀವು ಆರಾಮಾಗಿರಿ ಅಮ್ಮ. ಅಯ್ಯೋ ಅಜ್ಜು, ದುಡಿಮೆನೆ ಮೈಗೂಡಿಸ್ಕೊಂಡಿರೋ ಜೀವನಪ್ಪ ಇದು. ಸುಮ್ನೆ ಕೂತ್ಕೊ ಅಂತ ಮೈ ಹೇಳಿದ್ರು ಮನಸ್ಸು ಕೇಳಲ್ಲ. ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ರೆ ನನಗೆ ತೃಪ್ತಿ ಕಣೋ. ಏ ರತ್ನ, ಬಾಬಾ. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಇವಾಗ ಜ್ಞಾಪಕ್ ಬಂದ? ಇಷ್ಟ ದಿನ ಆದ್ಮೇಲೆ ಬರ್ತಿದೀಯಾ? ಯಾವಾಗ ಬಂದಿದ್ದೀನಿ ಅನ್ನೋದು ಮುಖ್ಯ ಅಲ್ಲ, ಏನ್ ತಂದಿದ್ದೀನಿ ಅನ್ನೋದು ಮುಖ್ಯ. ಹೌದಾ? ಮೊದ್ಲು ಕೂತ್ಕೋ. ಈಗ ಹೇಳು, ಅದೇನ್ ತಂದಿದೀಯಾ? ತಾಯಿ ಮಗ ಆಳು ಕಾಳು ಇರೋ ಈ ಅರಮನೆಯಲ್ಲಿ ದೀಪ ಬೆಳಗೋದಕ್ಕೆ ಒಬ್ಳು ಸೊಸೆ ಬೇಕಲ್ವಾ? ಹೌದಲ್ವಾ? ಇದ್ ನನ್ ತಲೆಗೆ ಹೊಳಿಲೇ ಇಲ್ಲ. ನೀನೇ ಯಾವ್ದಾದ್ರು ಹುಡ್ಗಿನ್ ನೋಡೆ? ನೋಡ್ಕೊಂಡೇ ಬಂದಿದ್ದೀನಿ. ಸಂಬಂಧ ಯಾವ್ದು ಅಂತ ಕೇಳು. ಯಾರೇ ಅದು? ಅದೇ ನಮ್ ಸಂಜೀವ್ ಶೆಟ್ರ್ ಮಗಳು ಶ್ರುತಿ. ತಮಾಷೆ ಮಾಡ್ಬೇಡ, ಸುಮ್ನೆ ಇರು. ನಾವೆಲ್ಲಿ, ಅವ್ರೆಲ್ಲಿ? ಅಯ್ಯೋ ದಡ್ಡಿ, ನಮ್ಮ ಅರ್ಜುನ್ ಏನ್ ಸಾಮಾನ್ಯನಾ? ಜಿಲ್ಲಾಧಿಕಾರಿ. ಶೆಟ್ರೆ ಖುದ್ದಾಗಿ ಹಣ ಇರೋ ಹುಡ್ಗನ್ಕಿಂತ ಗುಣ ಇರೋ ಹುಡ್ಗ ಬೇಕು ಅಂತ ನಮ್ಮ ಅರ್ಜುನ್ನ ಅಳಿಯನ್ ಮಾಡ್ಕೊಳಕ್ಕೆ ನಿನ್ನನ್ ಕೇಳಕ್ಕೆ ನನ್ನನ್ ಕಳ್ಸಿದ್ದಾರೆ. ರತ್ನ, ಕೇಳ್ದೇನೆ ಸಲಹೆ ಕೊಟ್ಟೆ.
ಸಹಾಯ ಮಾಡಿದೆ. ಈಗ ಸಂಬಂಧನೂ ತಂದಿದೀಯ. ಇದೆಲ್ಲ ಯಾವ ಜನ್ಮದ ಋಣನು ಬಂದಾನೆ? ಏ ದಡ್ಡಿ, ಈ ದೊಡ್ಡ ದೊಡ್ಡ ಮಾತೆಲ್ಲ ಬಿಟ್ಬಿಡು. ಏನು ತಿಳಿದೇ ಇರುವಾಗ ಅದೇವ್ರು ನಿನ್ ಸಂತೋಷ ಕಿತ್ಕೊಂಡ. ಅದ್ ತಪ್ಪು ಅಂತ ಗೊತ್ತಾಗಿ ಅದೇ ದೇವ್ರು ನಿನ್ ಮಗನ್ ರೂಪದಲ್ಲಿ ಈಗೆಲ್ಲ ಕೊಡ್ತಾ ಇದ್ದಾನೆ. ಸಂಜೀವ್ ಶೆಟ್ರ್ ಅಂದ್ರೆ ಇನ್ ಸಾಮಾನ್ಯನಾ? ಅವರು 1000 ಕೋಟಿ ಒಡೆಯ ಅಂತವ್ರು ನಿಮ್ ಸಂಬಂಧ ಬೆಳ್ಸಕ್ಕೆ ತುದಿ ಕಾಲಲ್ಲಿ ನಿಂತಿದ್ದಾರೆ ಅಂತ ಹೇಳಿದ್ರೆ ನಿಮ್ಮಿಬ್ರು ಒಳ್ಳೆ ಮನ್ಸುಗಳೇ ಕಾರಣ. ಏನೋ ಒಟ್ನಲ್ಲಿ ನಮ್ಮ ಅಜ್ಜು ಬಾಳ ಚೆನ್ನಾಗಿದ್ರೆ ಸಾಕು. ಅಜ್ಜು, ಈ ಸಂಬಂಧ ನಿನಗಿಷ್ಟನಾ? ನಿಮ್ ಮಾತನ್ನ ಯಾವತ್ ಮೀರಿದ್ದೀನಮ್ಮ. ನೀವ್ ಯಾವ ಹುಡ್ಗಿನ್ ತೋರಿಸಿದ್ರು ಕಣ್ ಮುಚ್ಕೊಂಡ್ ತಾಳಿ ಕಟ್ತೀನಿ. ಕಣ್ಣು ಮುಚ್ಕೊಂಡ್ ಕಟ್ಟಿದ್ರೆ ಬೇರೆ ಕಟ್ಬಿಡ್ತೀಯ, ಕಣ್ಣು ಬಿಟ್ಕೊಂಡೆ ಕಟ್ಟು. ರತ್ನ, ನಮ್ಮ ಅಜ್ಜು ಮದ್ವೆ ಆಗೋವರೆಗೂ ಇದೇ ನಿನ್ ಮನೆ, ಎಲ್ಲೂ ಹೋಗೋ ಹಾಗಿಲ್ಲ, ಇಲ್ಲೇ ಇರ್ಬೇಕು.